ರಾಷ್ಟ್ರ ರಾಜಧಾನಿಯಲ್ಲಿ ಜೋರಾದ ಕಾಕ್ರೋಚ್ ಪಕ್ಷದ ಕಿಚ್ಚು. ಭದ್ರತೆಯ ಕಾರಣಗಳಿಗಾಗಿ ಇವತ್ತು ದೆಹಲಿಯ ಮೆಟ್ರೋ ಬಂದ್. ಮುಂದಿನ ಆದೇಶದವರೆಗೂ 14 ಮೆಟ್ರೋ ಸ್ಟೇಷನ್ ಬಂದ್ ಅಂತ ಹೇಳಿದ ಡಿಎಂಆರ್ಸಿ. ಕಳೆದ ರಾತ್ರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೆ ಹಿಂಸಾಚಾರ. ಪೊಲೀಸರ ಮೇಲೆ ಉದ್ರಿಕ್ತರ ಅಟ್ಯಾಕ್, ಅಶ್ರುವಾಯು ಪ್ರಯೋಗ. ಲೋಕಸಭೆಯಲ್ಲಿ ಇವತ್ತು ಪ್ರತಿಧ್ವನಿಸಲಿದೆ ನೀಟ್. ಉತ್ತರ ಕರ್ನಾಟಕದ ನಾಯಕರಿಗೆ ಸಿಗುತ್ತಾ ಡಿಸಿಎಂ ಸ್ಥಾನ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ಗೆ ಸಿಗುತ್ತಾ ಪಟ್ಟ. 2028ರ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಹೈಕಮಾಂಡ್ ತಂತ್ರಗಾರಿಕೆ. ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದ ಪ್ರಕರಣ. ಕಾಂಗ್ರೆಸ್ ವಿರುದ್ಧ ಇದನ್ನೇ ಅಸ್ತ್ರವಾಗಿ ಬಳಕೆಗೆ ಬಿಜೆಪಿ ಪ್ಲಾನ್. ಕೊತ್ವಾಲ್ ಸರ್ಕಾರ ಸಿದ್ದರಾಮಯ್ಯಗೊಂದು ನ್ಯಾಯ, ಹರೀಶ್ಗೊಂದು ನ್ಯಾಯವಾ ಅಂತ ಪ್ರಶ್ನಿಸೋದಕ್ಕೆ ಕೇಸರಿ ಪಡೆ ಸಜ್ಜು. ಊಟಕ್ಕೆ ಹಣ ಕೊಡಲಿಲ್ಲ ಅಂತ ಜೊತೆಗೆ ಕೆಲಸ ಮಾಡಿದವನ ಕೊಲೆ. ಕೆಆರ್ಎಸ್ ಬಸ್ ನಿಲ್ದಾಣದಲ್ಲಿ ನಡೆದಿದ್ದ ರಾಕೇಶ್ ಕೊಲೆ ರಹಸ್ಯ ಬಯಲು. ಆರೋಪಿ ಅಂಬರೀಶ್ ಅರೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.